ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು 2 ಹೆಣ್ಕರು, ಒಳ್ಳೆ ಬ್ರೀಡ್ ಹೆಣ್ಕರು ಮಾರಾಟಕ್ಕೆ ತಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿವೆ. ಇಂಥ ಬ್ರೀಡ್ ಕರುಗಳು ತುಂಬ ರೇರು ಸಿಗೋದು. ಆ ಥರ ಹುಡುಕಿ ನಾನು ಕಷ್ಟಪಟ್ಟು ತಗೊಂಡು ಬಂದಿದ್ದೀನಿ. ನೋಡಿ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ತಗೊಳ್ಳಿ ಅಂತ ಹೇಳ್ತೀನಿ. ಈ ಮಳೆದಲ್ಲಂತೂ ವಿಡಿಯೋ ಮಾಡೋಕ್ಕೇನೆ ಆಯ್ತಿಲ್ಲ. ಹಸುಗಳಿಗೆ ಮೇವನ್ನು ಕೂಡ ಕಟ್ ಮಾಡಿ ಹಾಕೋಕ್ಕಾಯ್ತಿಲ್ಲ. ತುಂಬ ಮಳೆ ಬೀಳ್ತೈತೆ. ನಮ್ಮ HD ಕೋಟೆ ಸೈಡಂತೂ 4 ದಿನದಿಂದ ಮಳೆನೇ ಬೀಳ್ತಾಯಿರೋದು. ಒಂದು ವಿಡಿಯೋ ಮಾಡೋಕ್ಕಾಯ್ತಿಲ್ಲ, ಒಂದು ಹಸುಗಳನ್ನ ನೋಡೋಕ್ಕೆ ಹೋಗೋಕ್ಕಾಯ್ತಾ ಇಲ್ಲ, ತಗೊಂಡು ಬರೋಕ್ಕಾಯ್ತಾ ಇಲ್ಲ, ಹಸುಗಳಿಗೆ ಮೇವು ಕಟ್ ಮಾಡೋಕ್ಕಾಯ್ತಾ ಇಲ್ಲ, ಏನು ಮಾಡೋಕ್ಕಾಯ್ತಿಲ್ಲ. ಅಂಥ ಮಳೆ ಬೀಳ್ತೈತೆ. ನಿಮ್ಮೂರು ಸೈಡು ಯಾವ ಥರ ಮಳೆ ಬೀಳ್ತೈತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ, ಈಗ ಆ 2 ಹೆಣ್ಕರುಗಳನ್ನ ತೋರಿಸ್ತೀನಿ. ಯಾವ ಥರ ಐತೆ, ಯಾವ ಬ್ರೀಡ್ ಅಂತ ಹೇಳ್ತೀನಿ, ಎಷ್ಟಕ್ಕೆ ತಗೋಬೋದು ಅಂತಲೂ ಕೂಡ ತಿಳಿಸ್ತೀನಿ, ಎಷ್ಟು ತಿಂಗಳದಂತಲೂ ಕೂಡ ತಿಳಿಸ್ತೀನಿ. ಬನ್ನಿ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೇ ಕರು ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿರೋದು. ಈ ಕರು ನಾನು ತಗೊಂಡು ಬಂದು ಹೆಚ್ಚು ಕಮ್ಮಿ 4 ತಿಂಗಳಾಯಿತು. ಈ ಕರುನ ನಾನು ತಗೊಂಡು ಬಂದಿದ್ದು ನಾನೇ ಸಾಕದ, ಇದ್ರದ್ದು ಬ್ರೀಡ್ ಮಾಡ್ಕೊಳ್ಳೋದ ಅನ್ನೋಕ್ಕೋಸ್ಕರ ಈ ಕರುನ ನಾನು ತಗೊಂಡು ಬಂದಿದ್ದು. ಈ ಕರುನ ತಗೊಂಡು ಬಂದಿದ್ದು ನಾನು ಮಂಡ್ಯದಿಂದ, ನನ್ನ ಫ್ರೆಂಡ್ ಹತ್ರನೇ. ಮಂಡ್ಯದಿಂದ ಇದ್ರ ತಾಯಿ ಬಂದು ಒಂದು ಟೈಮ್ಗೆ 18 ಲೀಟ್ರ್ ಹಾಲು ಕೊಡ್ತಿತ್ತು. ಅದಕ್ಕೋಸ್ಕರ ನಾನು ಈ ಕರುನ ನೋಡಿ ತಗೊಂಡು ಬಂದಿದ್ದು. ಅದ್ರ ತಾಯಿ ಇದು 3ನೇ ಕರು ಹಾಕಿರೋದು, ಇದು 3ನೇ ಲ್ಯಾಕ್ಟೇಷನ್ನು. ನಾನು ತಗೊಂಡು ಬಂದಿದ್ದು ಒಂದು ಟೈಮ್ಗೆ 18 ಲೀಟ್ರ್ ಹಾಲು ಕೊಡ್ತಿತ್ತು. ಕಣ್ಣು ಮುಂದೆ ನೋಡಿ ಈ ಕರುನ ನಾನು ತಗೊಂಡು ಬಂದಿದ್ದು. ನನ್ನ ಫ್ರೆಂಡ್ ಕೊಡಲ್ಲ ಆದರೂ ಅವನಿಗೆ ಒಂದು ಪ್ರೀತಿಯಿಂದ ಮಾತಾಡಿ ಅವನ ಹತ್ರ ತಗೊಂಡು ಬಂದೆ. ಹುಟ್ಟಿ ಕೇವಲ ಒಂದು 5 ದಿನ ಆಗಿತ್ತು ಈ ಕರು, ಆವಾಗ ನಾನು ತಗೊಂಡು ಬಂದಿದ್ದು. ಈಗ ಸದ್ಯಕ್ಕೆ 4 ತಿಂಗಳು ಆಗೈತೆ ಅಷ್ಟೇ. ನೋಡಿ, ನಾನು ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಇದಕ್ಕೆ ಒಳ್ಳೆ ಪೋಷಕಾಂಶಗಳನ್ನ ಕೊಟ್ಟು ಫ್ರೀಯಾಗಿ ಬಿಟ್ಟು ಒಳ್ಳೆ ಹಾಲು ಕೊಟ್ಟು ಒಂದೊಂದು ಟೈಮ್ಗೆ 4 ಲೀಟ್ರ್ ಕೊಟ್ಟು ಸಾಕಿದ್ದೆ. ಇವಾಗ ನಾನು ಆಕ್ಸಿಡೆಂಟ್ ಆಗೋದ್ರಿಂದ 2 ತಿಂಗಳಿಂದ ಈ ಕಡೆ ನಾನು ಗಮನನೇ ಕೊಟ್ಟಿಲ್ಲ ಜಮೀನು ಕಡೆ. ಯಾಕಂದರೆ ನನ್ನದು ಕಾಲು ಮೂಳೆ ಕಟ್ಟಾಗೈತೆ, ಅದರಿಂದ ನಾನು ಗಮನನ ಕೊಡಲಿಲ್ಲ. ಒಂದು ಸ್ವಲ್ಪ ವೀಕ್ ಆಗೈತೆ ಅಷ್ಟೇ. ಬೇಕಾದರೆ ನೀವು ಒಳ್ಳೆ ಸೈಜ್ ಐತೆ, ಒಳ್ಳೆ ಲೆಂತ್ ಐತೆ. ಮತ್ತು ಕರು ಒಂದು ಸ್ವಲ್ಪ ಕೊಳೆ ಜಾಸ್ತಿ ಕಾಣಿಸ್ತೈತೆ, ಅದರಿಂದ ಒಂದು ಸ್ವಲ್ಪ ಇದು ಕಾಣಿಸ್ತದೆ. ಬಟ್ ಕರು ಮಾತ್ರ ಒಳ್ಳೆ ಬ್ರೀಡ್ ಕರು, ಒಳ್ಳೆ ಸೈಜ್ ಆಗುತ್ತೆ, ಒಳ್ಳೆ ಚೆನ್ನಾಗೈತೆ ಕರು. ನೋಡಿದ್ರೆ ಎಷ್ಟು ಲೆಂತ್ ಐತೆ, ಎಷ್ಟು ಹೈಟ್ ಐತೆ ನೀವೇ ಕಣ್ಮುಂದೆನೇ ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಹೈಟ್ ಬಂದು ಒಂದು 3 ಅಡಿ ಹೈಟ್ ಐತೆ. ಲೆಂತ್ ಬಂದು ಮ್ಯಾಕ್ಸಿಮಮ್ ಅಂದರೆ ಒಂದು 3.5 ಅಡಿ 4 ಅಡಿ ಲೆಂತ್ ಐತೆ ಕರು. ನಾನು ಎಲ್ಲ ಸೈಜು ಡೀಟೇಲ್ಸ್ ಎಲ್ಲನೂ ಕೂಡ ವೀಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮತ್ತು ಕರು ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನೂ ಕೂಡ ಇವೆ, ಬ್ಲ್ಯಾಕ್ ಕೊಯಿನ್ಸ್ಗಳನ್ನೂ ಕೂಡ ಇವೆ, ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಬ್ಲ್ಯಾಕ್ ಕೊಯಿನ್ಗಳನ್ನೂ ಕೂಡ ಇವೆ ಕರುಗಳ ಮೇಲೆ. ಮತ್ತು ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನೂ ಕೂಡ ಇವೆ. ತೊಟ್ಟು 4 ಸಮ ಇವೆ, ದೂರನೂ ಇವೆ. ಮತ್ತು ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನೂ ಕೂಡ ಇವೆ, ನೋಡ್ಕೊಳ್ಳಿ. ಈಗ ನಾನು 2 ತಿಂಗಳಿಂದ ಇಲ್ಲ ಅಂತ ಉಣ್ಣೆಗಳು ಒಂದು ಸ್ವಲ್ಪ ಸಮಸ್ಯೆ ಆಗಿಬಿಟ್ಟೈತೆ, ಅದರಿಂದ ಒಂದು ಸ್ವಲ್ಪ ಕರು ವೀಕ್ ಆಗಿಬಿಟ್ಟಿರತ್ತೆ. ನೋಡ್ಕೊಳ್ಳಿ, ಪ್ಯೂರ್ HF, ಯಾವುದೇ ಲೋಕಲ್ ಬ್ರೀಡಲ್ಲ, ಪ್ಯೂರ್ HF. ತುಂಬ ಚೆನ್ನಾಗೈತೆ, ಒಳ್ಳೆ ಬ್ರೀಡ್ ಕರು. ಮೇಯೋದ್ರಲ್ಲೂ ನೋಡ್ಕೊಳ್ಳಿ ಫಸ್ಟ್ ಕ್ಲಾಸಾಗಿ ಮೇಯ್ತೈತೆ. ಮುಖನೂ ನೋಡ್ಕೊಳ್ಳಿ ಒಳ್ಳೆ ಪ್ಯೂರ್ HFದು. ಲೆಂತ್ ನೋಡ್ಕೊಳ್ಳಿ ಎಷ್ಟು ಲೆಂತ್ ಐತೆ. ಕೇವಲ 4 ತಿಂಗಳಿಗೇ ಈ ಲೆಂತ್ ಐತೆ ಅಂದರೆ ಇನ್ನೂ ಎಷ್ಟು ಲೆಂತ್ ಬರ್ಬೋದು ನೀವೇ ಲೆಕ್ಕಾಚಾರ ಮಾಡಿ ನೋಡ್ಕೊಳ್ಳಿ. ನಾನು ಯಾವುದೇ ಸುಳ್ಳು ಪ್ರಾಣ ಹೇಳಲ್ಲ. ಬೇಕಾದರೆ ಇದು ನನ್ನ ಫ್ರೆಂಡ್ ಹತ್ರನೇ ತಗೊಂಡಿರೋದು. ನನ್ನ ಫ್ರೆಂಡೇ ಮೆಸೇಜ್ ಮಾಡ್ತಾನೆ, ನೋಡ್ಕೊಳ್ಳಿ. ಅವರು ಕೂಡ ಈ ವಿಡಿಯೋಗಳನ್ನ ನೋಡ್ತಾ ಇರ್ಬೋದು. ದಯವಿಟ್ಟು ಅವನು ಕೂಡ ಕಮೆಂಟ್ ಮಾಡ್ತಾನೆ ನಾನು ಎಷ್ಟಕ್ಕೆ ತಗೊಂಡೆ ಈ ಕರುನ ಅಂತ. ನೋಡಿ ಫ್ರೆಂಡ್ಸ್, ಈ ಕರು ಹುಟ್ಟಿದ್ದು 5ನೇ ದಿನಕ್ಕೇ ನಾನು 15,000 ರೂಪಾಯಿಗೆ ತಗೊಂಡಿದ್ದು. ಬಾಡಿಗೆ 2,000 ರೂಪಾಯಿ ಮಂಡ್ಯದಿಂದ ನಾನು ತಗೊಂಡಿದ್ದು. HD ಕೋಟೆಗೆ ತಗೊಂಡು ಬರೋಕ್ಕೆ 2,000 ರೂಪಾಯಿ ಬಾಡಿಗೆ ತಗೊಂಡ್ರು. ಅವನಿಗೆ 15,000 ರೂಪಾಯಿ ಇದು ಕೊಟ್ಟೆ ಕರುಗೆ ನಾನು. ಟೋಟಲ್ ನನಗೆ 17,000 ರೂಪಾಯಿ ಬಿದ್ದೈತೆ. ಇದ್ರದ್ದು ಪ್ರೈಸ್ ಬಂದು ನಾನೀಗ ಕೇವಲ 21,000 ರೂಪಾಯಿ ಹೇಳ್ತಾಯಿದ್ದೀನಿ. ನನಗೆ ಮಾರಕ್ಕೂ ಇದು ಇಷ್ಟ ಇಲ್ಲ. ಬಟ್ ನಂದು ಆಕ್ಸಿಡೆಂಟ್ ಆಗಿರೋದ್ರಿಂದ ನನಗೆ ದುಡ್ಡು ತುಂಬ ಸಮಸ್ಯೆ ಐತೆ, ಸಾಲ ತುಂಬ ಜಾಸ್ತಿ ಆಗಿಬಿಟ್ಟೈತೆ. ಅದರಿಂದ ಈ ಕರುನ ನಾನು ಮಾರಾಕ್ತಾಯಿದ್ದೀನಿ. ನೋಡಿ, ಯಾರಿಗಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ತಗೊಳ್ಳಿ ಅಂತ ವಿನಂತಿ ಮಾಡ್ಕೊತೀನಿ. ನೀವೇ ಕಣ್ಮುಂದೆ ನೋಡ್ಕೊಳ್ಳಿ ಯಾವ ಸೈಜ್ ಐತೆ ಅಂತ. ಉಣ್ಣೆಗಳದ್ದು ಸಮಸ್ಯೆ ಐತೆ, ಅದನ್ನು ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ವೀಕ್ ಐತೆ, ಅದನ್ನು ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ, ಇನ್ನೊಂದು ಕರುನು ಕೂಡ ನಿಮಗೆ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಕರುನು ಕೂಡ ಮಾರಾಟಕ್ಕಿದೆ. ಇದನ್ನು ಒಳ್ಳೆ ಜಾತಿಯ ಕರು, ಒಳ್ಳೆ ಬ್ರೀಡ್ ಕರು. ಹೈಟ್ ನೋಡ್ಕೊಳ್ಳಿ, ಲೆಂತ್ ನೋಡ್ಕೊಳ್ಳಿ, ಒಳ್ಳೆ ಸೈಜ್ ಐತೆ. ಇದ್ರದ್ದು ತಾಯಿ ಬಂದು ಒಂದು ಟೈಮ್ಗೆ 15 ಲೀಟ್ರ್ ಹಾಲು ಕೊಡ್ತೈತೆ. ನಮ್ಮೂರಲ್ಲೇ ಇರೋದು, HD ಕೋಟೆದಲ್ಲೇ ಇರೋದು. ಬನ್ನಿ, ಮುಂದ್ಗಡೆನೇ ನೋಡಿ ಅದ್ರ ತಾಯಿ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಅಂತ. ತುಂಬ ಚೆನ್ನಾಗೈತೆ. ಇದು 3ನೇ ಕರುಗೆ ಜನ್ಮ ಕೊಟ್ಟಿರೋದು ಅದ್ರ ತಾಯಿ. 3ನೇ ಲ್ಯಾಕ್ಟೇಷನ್ದು ಕರು ಇದು. ಒಳ್ಳೆ ಬ್ರೀಡ್ ಐತೆ, ನೋಡ್ಕೊಳ್ಳಿ. ಒಳ್ಳೆ ಬ್ಲ್ಯಾಕ್ ಪ್ಯಾಚಸ್ಗಳಿವೆ, ಹಣೆ ಮೇಲೆ ಸ್ಟಾರ್ ಐತೆ, ಮೂಗು ವೈಟು, ಪ್ಯೂರ್ HF ಕರು. ಒಳ್ಳೆ ಲೆಂತ್
ಐತೆ. ಲೆಂತ್ ಬಂದು ನನ್ನ ಪ್ರಕಾರ 4.5 ಅಡಿ ಲೆಂತ್ ಐತೆ. ಹೈಟ್ ಬಂದು ನನ್ನ ಪ್ರಕಾರ 4 ಅಡಿ ಹೈಟ್ ಐತೆ. ಒಳ್ಳೆ ಜಾತಿ ಹಸು, ತುಂಬ ಚೆನ್ನಾಗೈತೆ, ಒಳ್ಳೆ ಬ್ರೀಡು. ಮೇಯೋದ್ರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಐತೆ. ಈ ಬಿಸಿಲಿಗೂ ಕೂಡ ಪ್ರಮಾಣದಲ್ಲಿ ತಡೀತೈತೆ, ತುಂಬ ಚೆನ್ನಾಗೈತೆ. ಮತ್ತು ಇದ್ರದ್ದು ಬೆಲೆ ಬಂದು ಕೇವಲ 27,000 ರೂಪಾಯಿ ಹೇಳ್ತಾ ಇದ್ದಾರೆ. ಮತ್ತು ಇದ್ರದ್ದು 8 ತಿಂಗಳದ್ದು ಕರು, ಇದು ಏನು ಜಾಸ್ತಿ ವಯಸ್ಸಲ್ಲ, 8 ತಿಂಗಳದ್ದು ಕರು. ನನ್ನ ಪ್ರಕಾರ ಈಗ ಒಂದು 6 ತಿಂಗಳಲ್ಲಿ ಹೀಟಿಗೆ ಬರುತ್ತೇನೋ ಆ ಥರ ಐತೆ. ಒಳ್ಳೆ ಸೈಜ್ ಐತೆ, ಒಳ್ಳೆ ಲೆಂತ್ ಐತೆ, ಒಳ್ಳೆ ಸೈಜ್ ಐತೆ. ತುಂಬ ಒಳ್ಳೆ ರೀತಿಯಲ್ಲಿ ಸಾಕಿದ್ದಾರೆ. ತುಂಬ ಒಳ್ಳೆ, ನನ್ನ ಫ್ರೆಂಡ್ ಹತ್ರನೇ ಇದ್ದಿದ್ದು, ನನ್ನ ಫ್ರೆಂಡೇ ಇದಕ್ಕೆ ಸಾಕಿರೋದು. ತುಂಬ ಚೆನ್ನಾಗೈತೆ ನೋಡಿ. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಆದಷ್ಟು ಕಮ್ಮಿ ಬೆಲೆಗೆ ಕರುಗಳನ್ನ ತೊಗೊಂಡು ಬಂದಿದ್ದೀನಿ. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಕಾಲೇ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ. ಬನ್ನಿ, ಇನ್ನೊಂದು ಕರುನೂ ಕೂಡ ಐತೆ, ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇನ್ನೊಂದು ಕರು ಇದೆ. ಇದು ನಮ್ಮ ಮನೆ ಕರುನೇ. ಇದು 3ನೇ ಲ್ಯಾಕ್ಟೇಷನ್ದು ಕರು. ಇದರದ್ದು ತಾಯಿ ಬಂದು ಒಂದು ಟೈಮ್ಗೆ 10 ಲೀಟ್ರ್ ಹಾಲು ಕೊಡ್ತೈತೆ. ಚೆನ್ನಾಗೈತೆ, ಒಳ್ಳೆ ಬ್ರೀಡ್ ಹಸುನೇ, ತುಂಬ ಚೆನ್ನಾಗೈತೆ. ಮನೆ ಹಸುದೇ ಇದೆ ನೋಡಿ. ಕರು ಹುಟ್ಟಿದ್ದು 1 ತಿಂಗಳು ಆಗಿರ್ಬೋದು. ನಾನು ಆಕ್ಸಿಡೆಂಟ್ ಮೇಲೆ ಆದಮೇಲೆ ಇದು ಹುಟ್ಟಿರೋದು. 1 ತಿಂಗಳದ್ದು ಕರು ಇದು. ನೋಡ್ಕೊಳ್ಳಿ, ಒಳ್ಳೆ ಸೈಜ್ ಐತೆ, ಒಳ್ಳೆ ಲೆಂತ್ ಐತೆ. ಈ ಕರುನೂ ಕೂಡ ತುಂಬ ಚೆನ್ನಾಗೈತೆ. ಇದು ನಮ್ಮಪ್ಪ ಸಾಕ್ತಾರದು. ನಮ್ಮಪ್ಪ ಈಗಲೇ ನೋಡಿ ಮೇವಿಗೆ ಕಟ್ಬಿಟ್ಟಿದ್ದಾರೆ. ಅದು ಮೇವು ಕೂಡ ಮೇಯ್ತೈತೆ. 1 ತಿಂಗಳದ್ದು ಕರು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗೈತೆ. ಇದ್ರ ತಾಯಿ ಬಂದು ಒಂದು ಟೈಮ್ಗೆ 10 ಲೀಟ್ರ್ ಹಾಲು ಕೊಡ್ತೈತೆ. ಇದ್ರದ್ದು ಹೈಟ್ ಬಂದು ನನ್ನ ಪ್ರಕಾರ ಒಂದು 2 ಅಡಿ ಹೈಟ್ ಐತೆ. ಲೆಂತ್ ಬಂದು ಒಂದು 2.5 ಅಡಿ ಲೆಂತ್ ಐತೆ ನೋಡಿ. ತುಂಬ ಚೆನ್ನಾಗೈತೆ. ಮೇಯ್ತಾನೂ ಐತೆ ನೋಡಿ, ಸೊಪ್ಪೆಲ್ಲ ಮೇಯ್ತೈತೆ. ಅವ್ರೇನೋ ಹಾಲೇನೋ ಸರಿಯಾಗಿ ಕುಡಿಸ್ತಾ ಇಲ್ಲೇನೋ, ಅದಕ್ಕೆ ಸೊಪ್ಪೆಲ್ಲ ಮೇಯ್ತೈತೆ. ತುಂಬ ಚೆನ್ನಾಗೈತೆ ನೋಡಿ. ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಇದನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಕರು ಮಾತ್ರ ಸಖತ್ತಾಗೈತೆ. ನೀವು ತಗೊಂಡೋಗಿ ಚೆನ್ನಾಗಿ ಡೆವಲಪ್ ಮಾಡ್ಕೋತೀನಿ ಅಂದರೆ ಚೆನ್ನಾಗಿರುತ್ತೆ ಕರು. ಇದಕ್ಕೂ ಕೂಡ 4 ತೊಟ್ಟಿವೆ. 4 ತೊಟ್ಟ ಮೇಲೂ ಕೂಡ ಬ್ಲ್ಯಾಕ್ ಪ್ಯಾಚಸ್ಗಳಿವೆ. ಒಳ್ಳೆ ಸೈಜ್ ಐತೆ. ಪ್ಯೂರ್ HF ಕರುನೇ, ಯಾವುದೇ ನಾರ್ಮಲ್ HF ಅಲ್ಲ, ಪ್ಯೂರ್ HF ಕರು. ತುಂಬ ಮುಖಾನು ನೋಡ್ಕೊಳ್ಳಿ, ವೈಟ್ ತುಟಿಗಳು ಎಲ್ಲ ವೈಟ್ ಇವೆ. ತುಂಬ ಚೆನ್ನಾಗೈತೆ, ಪ್ಯೂರ್ HF. ಇದು ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ವಿನಂತಿ ಮಾಡ್ಕೋತೀನಿ. ಮತ್ತು ಈ ಕರುದು ಪ್ರೈಸ್ ಬಂದು ಕೇವಲ 13,000 ರೂಪಾಯಿ. ಯಾರಿಗಾದ್ರೂ ಬೇಕಿದ್ದರೆ ಬಂದು ತಗೊಂಡೋಗಿ. ಇದ್ರ ತಾಯಿನೂ ಫ್ರಂಟಲ್ಲೇ ಐತೆ, ಬೇಕಾದರೆ ನೋಡಿ ತಗೊಂಡೋಗಿ ಅಂತ ಹೇಳ್ತೀನಿ. ನಾನು ಏನೈತೆ ನಿಜಾನೇ ಹೇಳಿದ್ದೀನಿ ಫ್ರೆಂಡ್ಸ್. ನೋಡಿ, ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಬಂದು ತಗೊಂಡೋಗಿ ಅಂತ ವಿನಂತಿ ಮಾಡ್ಕೋತೀನಿ. ಇಲ್ಲಾಂದರೆ ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ.